ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಒಂದು ಪ್ರೇಮ ಕಥೆಯಲ್ಲಿ ಐ ಲವ್ ಯು ಎನ್ನುವ ಪದವೇ ಇಲ್ಲ. ಆದರೂ ಕೂಡ ಅತಿಯಾದ ಒಂದು ನೋವು ಮತ್ತು ಪ್ರೀತಿಯನ್ನು ತುಂಬಿಕೊಂಡಿದೆ. ಅವರಿಬ್ಬರು ಪ್ರತಿದಿನ ಭೇಟಿ ಆಗ್ತಾ ಇದ್ರು, ಆದರೆ ಪ್ರೀತಿಯ ಬಗ್ಗೆ ಎಂದು ಮಾತನಾಡಲೇ ಇಲ್ಲ. ಪ್ರತಿದಿನ ಬೆಳಗ್ಗೆ 7:40ಕ್ಕೆ ಮೈಸೂರಿನ ಅರ್ಬನ್ ಬಸ್ ನಿಲ್ದಾಣದಲ್ಲಿ ಸಿಗ್ತಾ ಇದ್ರು. ಅದೇ ಗದ್ದಲ, ಅದೇ ಜನಸಾಗರ. ಆ ಜನರ ನಡುವೆ ಕೈಯಲ್ಲಿ ಪುಸ್ತಕವನ್ನ ಹಿಡಿದು ನಿಶಬ್ದವಾಗಿ ನಿಂತಿರ್ತಾ ಇದ್ಲು ಆ ಹುಡುಗಿ. ಅರ್ಜುನ್ಗೆ ಮೊದಲಿಗೆ ಅವಳ ಹೆಸರು ಕೂಡ ಗೊತ್ತಿರಲಿಲ್ಲ. ಆದರೆ ಅವಳ ಮೌನವೇ ಅವನ ಒಂದು ಗಮನವನ್ನ ಸೆಳೆದಿತ್ತು. ಅವಳು ಫೋನ್ ನೋಡ್ತಾ ಇರಲಿಲ್ಲ, ಯಾವುದಕ್ಕೂ ಗಡಿಬಿಡಿ ಮಾಡ್ತಾ ಇರಲಿಲ್ಲ. ಎಲ್ಲರಿಗೂ ಒಂದು ಮುಗುಳ್ನಗುವನ್ನ ಕೊಟ್ಟು ಸುಮ್ಮನೆ ನಿಂತಿರ್ತಾ ಇದ್ಲು. ಒಂದು ದಿನ ಅರ್ಜುನ್ ಬಸ್ ತಪ್ಪಿಸ್ಕೊಂಡ, ಅವಳು ಕೂಡ ತಪ್ಪಿಸ್ಕೊಂಡ್ಳು. ಆ ದಿನ ಮೌನ ಮುರಿತು. ಒಂದು ಸಣ್ಣ ಹಾಯಿಂದ ಒಟ್ಟಿಗೆ ಆಟೋ ಪ್ರಯಾಣವನ್ನ ಮಾಡಿದ್ರು. ಮುಗುಳ್ನಗು ಟ್ರಾನ್ಸ್ಫರ್ ಆದವು. ಅಂದಿನಿಂದ ಮಾತುಗಳು ಬೆಳೆದವು. ಬಸ್ ನಿಲ್ದಾಣದ ಮಾತುಗಳು ಕಾಫಿ ಭೇಟಿಗಳಾದವು. ಕಾಫಿ ಭೇಟಿಗಳು ಲಾಂಗ್ ವಾಕ್ಗಳಾದವು. ಲಾಂಗ್ ವಾಕ್ಗಳು ವೀಕೆಂಡ್ ಮೀಟಪ್ಗಳಾದವು. ಹೀಗೆ ಇಬ್ರು ನಿಧಾನವಾಗಿ ಕಂಫರ್ಟ್ ಝೋನ್ಗೆ ತಿರ್ಕೊಂಡ್ರು. ಆದರೆ ಪ್ರೀತಿ ಅದು ಹೇಳದೆ ಅಲ್ಲೇ ಉಳಿದ್ಬಿಟ್ಟು. ಅರ್ಜುನ್ ದೊಡ್ಡ ಕನಸುಗಳನ್ನ ಕಂಡಿದ್ದ. ಸಕ್ಸಸ್, ಮನಿ, ರೆಕಗ್ನೈಸೇಷನ್ ಅದೇ ಅವನ ಗುರಿಯಾಗಿತ್ತು. ಪ್ರೀತಿ ಬೇಕಿದ್ರೆ ಆಮೇಲೆ ನೋಡ್ಕೋಬಹುದು, ಇನ್ನೂ ಸಮಯ ಇದೆ ಅಂತ ಅನ್ಕೊಂಡಿದ್ದ. ಅವಳು ಇದನ್ನೆಲ್ಲ ತಿಳಿದಿದ್ರು ಕೂಡ ಅವನ ಜೊತೆಯಲ್ಲೇ ಉಳಿದಿದ್ಲು. ಒಂದು ದಿನ ಅರ್ಜುನ್ಗೆ ವಿದೇಶದ ಒಂದು ದೊಡ್ಡ ಉದ್ಯೋಗ ಸಿಕ್ತು. ಎಲ್ಲರೂ ಖುಷಿ ಪಟ್ರು. ಆದರೆ ಅವಳು ಮಾತ್ರ ಮೌನವಾಗಿದ್ಲು. ಅವನ ವಿದೇಶಕ್ಕೆ ಹೊರಡುವ ದಿನ ಅವಳು ಅವನ ಕೈಗೆ ಒಂದು ಚಿಕ್ಕ ನೋಟ್ ಪುಸ್ತಕವನ್ನ ಕೊಡ್ತಾಳೆ. ನಿನಗೆ ಒಂಟಿಯಾಗಿ ಅನಿಸಿದಾಗ ಈ ಪುಸ್ತಕವನ್ನ ಓದು ಅಂತೇಳಿ ಹೇಳ್ತಾಳೆ. ಅವನು ಅವಳನ್ನ ಅಪ್ಕೊಳ್ತಾನೆ, ಸಂಪರ್ಕದಲ್ಲಿರ್ತೇನೆ ಅಂತ ಹೇಳ್ತಾನೆ, ಎಲ್ಲವನ್ನ ಪ್ರಾಮಿಸ್ ಮಾಡ್ತಾನೆ. ಆದರೆ ಪ್ರೀತಿಯನ್ನ ಹೊರತುಪಡಿಸಿ ವರ್ಷಗಳು ಕಳೀತಾವೆ. ಒಂದು ರಾತ್ರಿ ವಿದೇಶದ ನಗರದಲ್ಲಿ ಒಂಟಿತನ ತಟ್ಟಿದಾಗ ಅರ್ಜುನ್ ಆ ನೋಟ್ ಪುಸ್ತಕವನ್ನ ತೆರಿತಾನೆ. ಆ ನೋಟ್ ಪುಸ್ತಕದಲ್ಲಿ ಯಾವುದೇ ಕವನಗಳಿರಲಿಲ್ಲ ಅಥವಾ ಲವ್ ಲೆಟರ್ಗಳು ಕೂಡ ಇರಲಿಲ್ಲ. ಅದರಲ್ಲಿ ಅವರು ಭೇಟಿಯಾದ ಪ್ರತಿದಿನ, ಅವರಿಗೆ ಅರಿಯದೆ ಬಂದ ನಗುಗಳು, ಅವಳು ಮೌನವಾಗಿ ಅವನ ಮೇಲೆ ಬೆಳೆದ ಪ್ರೀತಿ, ಅವರ ಜೀವನದ ಮರೆಯಲಾಗದ ಕ್ಷಣಗಳು ಎಲ್ಲವನ್ನ ಅದರಲ್ಲಿ ಬರೆದಿದ್ಲು. ಹಾಗೆ ಕೊನೆಯ ಪುಟದಲ್ಲಿ ಒಂದೇ ಒಂದು ಸಾಲಿತ್ತು. ಅದೇನೆಂದ್ರೆ, ನೀನು ನನ್ನನ್ನು ಆಯ್ಕೆ ಮಾಡಬೇಕು ಅಂತೇನಿಲ್ಲ, ಆದರೆ ನಿನ್ನ ಜೀವನದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಿದವಳು ಒಬ್ಳು ಇದ್ದಾಳೆ ಅನ್ನೋದು ನಿನಗೆ ಗೊತ್ತಾಗಬೇಕು ಅಂತ ಬರೆದಿತ್ತು. ಆ ರಾತ್ರಿ ಅರ್ಜುನ್ಗೆ ಅವನ ಯಶಸ್ಸೆಲ್ಲ ಖಾಲಿ ಖಾಲಿ ಅನ್ಸೋದಕ್ಕೆ ಶುರುವಾಯಿತು. ಅವನು ಮೈಸೂರಿಗೆ ಹಿಂತಿರುಗ್ತಾನೆ. ಅದೇ ಬಸ್ ನಿಲ್ದಾಣ, ಅದೇ ಸಮಯ. ಆದರೆ ಅವಳು ಅಲ್ಲಿ ಸಿಗೋದಿಲ್ಲ. ಸಮಯ ಬದಲಾಗಿದೆ ಅಲ್ವಾ ಗೆಳೆಯರೆ? ಹುಡುಕುತ್ತಾ ಒಂದು ಸಣ್ಣ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದ ಅವಳನ್ನ ಕಾಣ್ತಾನೆ. ಈ ಬಾರಿ ಅವನು ಮೌನವಾಗಿರಲಿಲ್ಲ. ಹೇಳ್ತಾನೆ, ನಾನು ಕನಸುಗಳ ಹಿಂದೆ ಓಡಿದೆ, ಆದರೆ ನಾನು ಏನೋ ಆಗುವ ಮೊದಲು ನನ್ನನ್ನು ಪ್ರೀತಿಸಿದ ಪ್ರೀತಿಯನ್ನೇ ಕಳೆದುಕೊಂಡೆ ಅಂತೇಳಿ ತಲೆಯನ್ನು ತಗ್ಗಿಸ್ತಾನೆ. ಅವಳು ಅವನನ್ನು ನೋಡಿ ಮುಗುಳ್ನಗೆಯನ್ನು ಬೀರ್ತಾಳೆ. ಅದೇ ಹಳೆಯ ನಗು. ಸ್ನೇಹಿತರೆ, ಕೆಲವು ಪ್ರೇಮ ಕಥೆಗಳು ನಾನು ನಿನ್ನನ್ನು ಪ್ರೀತಿಸ್ತೇನೆ, ಐ ಲವ್ ಯು ಅನ್ನೋದ್ರಿಂದ ಆರಂಭ ಆಗೋದಿಲ್ಲ. ಅವುಗಳು ನಮ್ಮನ್ನು ಮೌನವಾಗಿ ಪ್ರೀತಿಸಿದ್ದನ್ನ ನಾವು ಅರಿತಾಗ ಆರಂಭ ಆಗ್ತವೆ. ಅತಿಯಾದ ಒಂದು ಗಾಢವಾದ ಪ್ರೀತಿ ಬಹಳ ಬಾರಿ ಮೌನವಾಗಿರುತ್ತೆ. ಪ್ರಿಯ ಸ್ನೇಹಿತರೆ, ಈ ಹೊಸ ವರ್ಷದಲ್ಲಿ ನಿಮ್ಮ ಆ ಮೌನದ ಪ್ರೀತಿಯನ್ನ ಬೇಗ ಗುರುತಿಸಿ ಆ ಪ್ರೀತಿ ನಿಮಗೆ ಸಿಗುವಂತಾಗಲಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.